ಪ್ರಭು ಯೇಸು ಕ್ರಿಸ್ತರಲ್ಲಿದ್ದ ಆ ಮನಸ್ಸು ನಿಮ್ಮಲ್ಲಿರಲಿ. ಲೆಟ್ ದ ಮೈಂಡ್ ದಟ್ ವಾಸ್ ದೇರ್ ಇನ್ ಕ್ರೈಸ್ಟ್ ಬಿ ಆಲ್ಸೋ ಇನ್ ಯು. ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿ ನಾವು ಬಡವರಾಗಿರಬೇಕು ಎಂಬುದು ಅವರ ಆಸೆ ಅಲ್ಲ. ನಾವು ಹತ್ತು ಗೋಳಾಡಬೇಕು ಎಂಬುದು ಅವರ ಇಷ್ಟವಲ್ಲ. ನಾವು ಹಸಿದಿರಬೇಕು ಎಂಬುದು ಅವರ ಆಸೆಯಲ್ಲ. ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನು ನೋಡುವಾಗ, ಏಕೆ 5,000 ಜನರಿಗೆ ಅವರು ಆಹಾರವನ್ನ ನೀಡುವಾಗ ಪ್ರಭು ಯೇಸು ಕ್ರಿಸ್ತರ ಮಾತುಗಳು ಏನು? 3 ದಿನದಿಂದ ಈ ಜನರು ಏನೂ ತಿಂದಿಲ್ಲ, ಅವರಿಗೆ ಭುಜಿಸಲು ಏನಾದರೂ ಕೊಡಿ. ಹಸಿವು ಆಶೀರ್ವಾದವಾಗಿದ್ದರೆ ಪ್ರಭು ಯೇಸು ಕ್ರಿಸ್ತರು ಯಾಕೆ ಅದನ್ನು ನೀಗಿಸಲು ಮುಂದಾಗುತ್ತಾರೆ? ಪ್ರಭು ಯೇಸು ಕ್ರಿಸ್ತರೇ ಅವರಿಗೆ ಊಟ ಕೊಡುತ್ತಾರೆ. 5,000 ಜನರಿಗೆ. ಹಸಿವುದು ಆಹಾರಕ್ಕಾಗಿ ಅಲ್ಲ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 6ನೆಯ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಯಾರಲ್ಲಿ ವಿಶ್ವಾಸವಿಟ್ಟಿದ್ದೇವೆ, ಯಾರಲ್ಲಿ ವಿಶ್ವಾಸವಿಟ್ಟಿರುವವರು ಧನ್ಯರು ಎಂಬುದನ್ನು ನಮಗೆ ತಿಳಿಸುತ್ತಾರೆ. ದೇವರಿಲ್ಲದೆ ಮಾನವರಲ್ಲಿ ವಿಶ್ವಾಸವಿಟ್ಟವರು ಎಂದಿಗೂ ಸ್ಥಿರವಾಗಿ ನಿಲ್ಲಲು ಸಾಧ್ಯವಿಲ್ಲ. ದೇವರಲ್ಲಿ ನಮ್ಮ ವಿಶ್ವಾಸವನ್ನ ಆಳಪಡಿಸಿಕೊಳ್ಳುವಂತೆ, ಅವರೊಂದಿಗೆ ನಮ್ಮ ಪ್ರೀತಿಯನ್ನ ಬಲಪಡಿಸಿಕೊಳ್ಳುವಂತೆ ಇಂದಿನ ವಾಚನಗಳು ನಮ್ಮನ್ನು ಆಹ್ವಾನಿಸುತ್ತದೆ. ಆ ವಾಚನಗಳಿಗೆ ನಾವು ಕಿವಿ ಕೊಡೋಣ. ಈ ಬಲಿಯನ್ನ ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಕೇಳೋಣ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಇವು ಸರ್ವೇಶ್ವರನ ಮಾತುಗಳು. ಮಾನವ ಮಾತ್ರದವರಲ್ಲಿ ಭರವಸೆಯಿಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂಥ ಹೃದಯವುಳ್ಳವನು ಶಾಪಗ್ರಸ್ತರು. ಇಂಥವನು ಅಡವಿಯಲ್ಲಿನ ಜಾಲಿಗಿಡಕ್ಕೆ ಸಮಾನನು. ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು. ಜನರಾರೂ ವಾಸಿಸದ ಚೌಳು ನೆಲದೊಳು, ಬೆಳೆಯಿಲ್ಲದ ಬೆಂಗಾಡಿನೊಳು ವಾಸಿಸುವವನ ಸ್ಥಿತಿ ಅವನದು. ಸರ್ವೇಶ್ವರನಲ್ಲಿ ಭರವಸೆಯಿಟ್ಟವನಾದರೂ ಧನ್ಯ. ಅಂಥವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ. ನೀರರುಗಿನಲ್ಲೇ ನೆಡಲಾದ, ನದಿಯ ಬದಿಯಲ್ಲೇ ಬೇರು ಹರಡಿದ, ಬಿಸಿಲ ಧಗೆಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾದ, ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನು ಆತ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನಲ್ಲಿ ಭರವಸೆ ಇಟ್ಟು ನಡೆವಾತನು ಧನ್ಯನು.
ಪ್ರಭುವಿನಲ್ಲಿ ಭರವಸೆಯಿಟ್ಟು ನಡೆಯುವಾತನು ಧನ್ಯನು. ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು. ಪ್ರಭುವಿನಲ್ಲಿ ಭರವಸೆಯಿಟ್ಟು ನಡೆಯುವಾತನು ಧನ್ಯನು. ನದಿಯ ಬದಿಯಲ್ಲಿ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಎಲೆಬಾಡದೆ ಪಸರಿಸುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ಪ್ರಭುವಿನಲ್ಲಿ ಭರವಸೆಯಿಟ್ಟು ನಡೆಯುವಾತನು ಧನ್ಯನು. ದುರುಳರಾದರೋ ತೂರಿ ಹೋಗುವರು, ಬಿರುಗಾಳಿಗೆ ತರಗೆಲೆಯಾಗುವರು. ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ, ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ. ಪ್ರಭುವಿನಲ್ಲಿ ಭರವಸೆಯಿಟ್ಟು ನಡೆಯುವಾತನು ಧನ್ಯನು. ಪೌಲನು ಕೊರಿಂಥರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದರು ಎಂದು ನಾವು ಸಾರುತ್ತಿರುವಲ್ಲಿ ಸತ್ತವರು ಪುನರುತ್ಥಾನರಾಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ವಾದಿಸುವುದು ಹೇಗೆ? ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂದರೆ ಕ್ರಿಸ್ತ ಯೇಸುವು ಪುನರುತ್ಥಾನ ಹೊಂದಲಿಲ್ಲ ಎಂದಂತಾಯಿತು. ಕ್ರಿಸ್ತ ಯೇಸುವೆ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ ಮತ್ತು ನೀವಿನ್ನೂ ನಿಮ್ಮ ಪಾಪಗಳಲ್ಲಿಯೇ ಮುಳುಗಿದ್ದೀರಿ. ಅಷ್ಟೇ ಅಲ್ಲದೆ ಕ್ರಿಸ್ತ ಯೇಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಾಡುವ ಹಲ್ಲೆಲೂಯಾ ಪರಮ ತಂದೆಗೆ, ಸ್ತುತಿ ಜಯ ಹಲ್ಲೆಲೂಯಾ ಪ್ರೇಮ ದೀಪ ದೇವಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೇಯ ಪ್ರಾಂತ್ಯದಿಂದಲೂ ಜೆರುಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಮತ್ತು ಸೀದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸು ಸ್ವಾಮಿ ತಮ್ಮ ಶಿಷ್ಯರ ಕಡೆಗೆ ದೃಷ್ಟಿಸಿ ನೋಡಿ ಹೀಗೆ ಬೋಧಿಸಿದರು. ಬಡವರೇ, ನೀವು ಭಾಗ್ಯವಂತರು, ದೇವರ ಸಾಮ್ರಾಜ್ಯ ನಿಮ್ಮದು. ಈಗ ಹಸಿದಿರುವವರೇ, ನೀವು ಭಾಗ್ಯವಂತರು, ನಿಮಗೆ ಸಂತೃಪ್ತಿಯಾಗುವುದು.
ಈಗ ಅತ್ತು ಗೋಳಾಡುವವರೇ ನೀವು ಭಾಗ್ಯವಂತರು, ನೀವು ನಕ್ಕು ನಲಿದಾಡುವಿರಿ. ನರಪುತ್ರನ ಶಿಷ್ಯರು ನೀವಾದುದರಿಂದ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿ ಧಿಕ್ಕರಿಸಿ ನಿಮ್ಮ ಹೆಸರೆತ್ತುವುದು ಕೂಡ ಕೇಡೆಂದು ತಿರಸ್ಕರಿಸುವಾಗ ನೀವು ಭಾಗ್ಯವಂತರು. ಈ ಜನರ ಪೂರ್ವಜರು ಪ್ರವಾದಿಗಳನ್ನು ಹೀಗೆಯೇ ತೆಗಳಿದ್ದರು. ಇದೆಲ್ಲ ಸಂಭವಿಸುವಾಗ ನೀವು ನಕ್ಕು ನಲಿದಾಡಿರಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಹತ್ತರವಾದದ್ದು. ಆದರೆ ಧನಿಕರೇ ನಿಮಗೆ ಧಿಕ್ಕಾರ, ನೀವು ಸುಖ ಜೀವನವನ್ನು ಅನುಭವಿಸಿಯಾಗಿದೆ. ಈಗ ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ, ನೀವು ಹಸಿದು ಬಳಲುವಿರಿ. ಈಗ ನಕ್ಕು ನಲಿದಾಡುವವರೇ ನಿಮಗೆ ಧಿಕ್ಕಾರ, ನೀವು ದುಃಖಿಸಿ ಗೋಳಾಡುವಿರಿ. ಜನರೆಲ್ಲರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ, ಕಪಟ ಪ್ರವಾದಿಗಳು ಈ ಜನರ ಪೂರ್ವಜರಿಂದ ಹೀಗೆಯೇ ಹೊಗಳಿಸಿಕೊಂಡಿದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳು ಈ ಒಂದು ವಾರಕ್ಕೆ ನಮಗೆ ಬೇಕಾದ ಆಧ್ಯಾತ್ಮಿಕ ಶಕ್ತಿಯನ್ನ, ಮಾರ್ಗದರ್ಶನವನ್ನ ಬಹಳ ಚೆನ್ನಾಗಿಯೇ ಕೊಡುತ್ತಿದೆ. ಮೊದಲನೆಯ ವಾಚನ ಮಾತ್ರವಲ್ಲ, ಎರಡನೇ ವಾಚನ, ಶುಭ ಸಂದೇಶ, ಈ ಮೂರು ವಾಚನಗಳಲ್ಲಿ ನಾವು ಆಳವಾಗಿ ಧ್ಯಾನಿಸುವಾಗ ದೇವರಲ್ಲಿ ನೆಲೆಸಿ ನಿಂತಿರುವವರು ಧನ್ಯರು, ಆಶೀರ್ವದಿಸಲ್ಪಟ್ಟವರು. ದೇವರಿಂದ ದೂರ ಸರಿದವರು ಶಾಪಗ್ರಸ್ತರು. ದೇವರಲ್ಲಿ ನೆಲೆಸಿರುವವರು, ಅದನ್ನೇ ಮೊದಲನೆಯ ವಾಚನದಲ್ಲಿ ನಾವು ಕೇಳುತ್ತೇವೆ. ಮಾನವನಲ್ಲಿ ವಿಶ್ವಾಸ ಬಿಡದೆ ದೇವರಲ್ಲಿ ವಿಶ್ವಾಸ ಬಿಡುವವರು ಧನ್ಯರು, ಏಕೆಂದರೆ ಅವರು ದೇವರಲ್ಲಿ ನೆಲೆಗೊಂಡಿದ್ದಾರೆ. ಎರಡನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೆಲೆಗೊಂಡಿದ್ದೇ ಆದರೆ ಖಂಡಿತವಾಗಿಯೂ ಅವರ ಪುನರುತ್ಥಾನ ನಮ್ಮ ವಿಶ್ವಾಸದ ತಳಹದಿಯಾಗಿರುತ್ತದೆ. ಶುಭ ಸಂದೇಶದಲ್ಲಿ ಯಾರು ಧನ್ಯರು, ಯಾರು ಶಾಪಗ್ರಸ್ತರು, ಯಾರಿಗೆ ಆಶೀರ್ವಾದ, ಯಾರಿಗೆ ಧಿಕ್ಕಾರ ಎಂಬುದನ್ನು ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳುತ್ತಾರೆ. ಮೊದಲನೆಯದಾಗಿ ದೇವರಲ್ಲಿ ನೆಲೆಸಿರಿ, ಅಬೈಡ್ ಇನ್ ಗಾಡ್. ಈ ಶುಭ ಸಂದೇಶವನ್ನ, ದೇವರ ವಾಕ್ಯವನ್ನ ಓದುವಾಗ ಮುಖ್ಯವಾಗಿ ಮೂರು ವಿಷಯಗಳು, ಅನೇಕ ವಿಷಯಗಳುಂಟು, ಮೂರು ವಿಷಯಗಳ ಬಗ್ಗೆ ಆಳವಾಗಿ ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ದೇವರಲ್ಲಿ ನೆಲೆಸಿರುವುದು ಹೇಗೆ, ದೇವರೊಂದಿಗೆ ಆ ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಹೇಗೆ. ಪ್ರಭು ಯೇಸು ಕ್ರಿಸ್ತರೇ ಹೇಳುವ ಹಾಗೆ ಗೆತ್ಸೆಮನಿ ತೋಪಿನಲ್ಲಿ ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ನೀವು ಬೀಳದಂತೆ ಪ್ರಾರ್ಥಿಸಿರಿ, ನೀವು ಪ್ರಲೋಭನೆಗೆ, ಶೋಧನೆಗೆ ಬೀಳದಂತೆ ಪ್ರಾರ್ಥಿಸಿರಿ. Pray that you may not fall. ಪ್ರಭು ಯೇಸು ಕ್ರಿಸ್ತರ ಜೀವನ ಪರ್ಯಂತ, ಅವರ ಸೇವಾ ಜೀವನದಲ್ಲಿ ಅವರ ಮಾನತ್ವವನ್ನು ನಾವು, ಮನುಷ್ಯತ್ವವನ್ನು ನೋಡುವಾಗ, ವಿಶೇಷವಾಗಿ ಲೂಕನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಆ ಪ್ರಾರ್ಥನೆಗೆ ನೀಡಿದ ಆದ್ಯತೆ, ಪ್ರಾಮುಖ್ಯತೆ ಬಹಳ ಚೆನ್ನಾಗಿಯೇ ಕಾಣಿಸುತ್ತದೆ. ಎಲ್ಲ ಸಮಯಗಳಲ್ಲಿಯೂ, ಯಾವ ಸಮಯಗಳಲ್ಲಿ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ ಎಂದು ನೆನೆಸಿಕೊಳ್ಳುತ್ತೇವೆಯೋ ಅಂತಹ ಸಮಯಗಳಲ್ಲಿಯೂ ಸಹ ಪ್ರಭು ಯೇಸು ಕ್ರಿಸ್ತರು ಪ್ರಾರ್ಥಿಸಿದರು. 5,000 ಜನರಿಗೆ ಅವರು ಆಹಾರವನ್ನು ನೀಡುವಾಗ, ಒಬ್ಬರಿಗೆ ಇಬ್ಬರಿಗಲ್ಲ, 5,000 ಜನ. ಒಂದು ನಮ್ಮ ಧರ್ಮ ಕೇಂದ್ರದಲ್ಲಿ ಈ ಜೂಬಿಲಿ ವರ್ಷಕ್ಕೆ ಒಂದು 400-500 ಜನರಿಗೆ ಊಟ ಹಾಕಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. 400-500 ಜನರಿಗೆ, 5,000 ಜನರಿಗೆ ಅವರು ಸಂತೃಪ್ತಿಯಾಗಿ ತಿಂದ ಮೇಲೆ, ಎಲ್ಲವೂ ಮುಗಿದಾಕ್ಷಣ ಪ್ರಭು ಯೇಸು ಕ್ರಿಸ್ತರು
ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥಿಸುತ್ತಾರೆ, ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸುತ್ತಾರೆ, ಮುಂಜಾನೆ ಪ್ರಾರ್ಥಿಸುತ್ತಾರೆ ಎಂದು ನಾವು ಓದುತ್ತೇವೆ ಲೂಕನ ಶುಭ ಸಂದೇಶದಲ್ಲಿ. ದೇವರಲ್ಲಿ ನಾವು ನೆಲೆಸಿರಬೇಕಾದರೆ ಪ್ರಾರ್ಥನೆ ಇಲ್ಲದ ಜೀವನ ದೇವರೊಂದಿಗೆ ಒಂದಾಗಿರುವ ಜೀವನವೇ ಆಗಿರಲು ಸಾಧ್ಯವಿಲ್ಲ. ನನ್ನಲ್ಲಿ ನೆಲೆಸಿರಿ, ನನ್ನಲ್ಲಿ ನೆಲೆಸಿರಿ. ಪ್ರಭು ಯೇಸು ಕ್ರಿಸ್ತರಲ್ಲಿ, ದೇವರಲ್ಲಿ ನಾವು ನೆಲೆಸಿರಬೇಕಾದರೆ ಪ್ರಾರ್ಥನೆ ಅದಕ್ಕೆ ಪ್ರಾರಂಭವಾಗಿದೆ. ಆ ಒಂದು ನಿಕಟವಾದ ಸಂಬಂಧವನ್ನು ಬೆಳೆಸುವುದು ಪ್ರಾರ್ಥನೆಯಾಗಿದೆ. ಆ ಸಂಬಂಧದಲ್ಲಿ ಆಳವಾಗಿ ನಾವು ಬೆಳೆಯುವಂತೆ ಪ್ರೇರೇಪಿಸುವುದು ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಎರಡನೇದಾಗಿ ಪ್ರಭು ಯೇಸು ಕ್ರಿಸ್ತರ ಯೋಹಾನನ ಶುಭ ಸಂದೇಶದಲ್ಲಿ ಹೇಳುವ ಹಾಗೆ, ನೀವು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ನನ್ನ ಆಜ್ಞೆಗಳನ್ನು ನೀವು ಪಾಲಿಸಿದರೆ ನೀವು ನನ್ನಲ್ಲಿ ನೆಲೆಗೊಂಡಿರುವಿರಿ. ಇಫ್ ಯು ಕೀಪ್ ಮೈ ಕಮಾಂಡ್ಮೆಂಟ್ಸ್ ಯು ವಿಲ್ ಅಬೈಡ್ ಇನ್ ಮೀ. ಎರಡನೆಯದಾಗಿ ದೇವರ ವಾಕ್ಯವನ್ನು ಆಲಿಸುವಾಗ, ದೇವರ ವಾಕ್ಯವನ್ನು ಓದುವಾಗ, ಅದನ್ನು ಧ್ಯಾನಿಸುವಾಗ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ. ಏಕೆಂದರೆ ಈ ವಾಕ್ಯವು ಸದಾ ನಮಗೆ ದಾರಿದೀಪವಾಗಿ, ಜ್ಯೋತಿಯಾಗಿ, ಸಾಂತ್ವನವಾಗಿ, ಪ್ರೇರಣೆಯಾಗಿ. ಅದಕ್ಕೆ ಹೇಳುತ್ತಾರೆ, ನೀವು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ನನ್ನ ಆಜ್ಞೆಗಳ ಪ್ರಕಾರ ನೀವು ನಡೆಯುವಾಗ ನನ್ನಲ್ಲಿ ನೀವು ನೆಲೆಸಿರುವಿರಿ. ಯು ವಿಲ್ ಅಬೈಡ್ ಇನ್ ಮೀ ವೆನ್ ಯು ಕೀಪ್ ಮೈ ಕಮಾಂಡ್ಮೆಂಟ್ಸ್. ಅವರ ವಾಕ್ಯವನ್ನು ಕೇಳುವಾಗ, ಪ್ರಾರ್ಥನೆಯಲ್ಲಿ ಅವರ ವಾಕ್ಯವನ್ನು ಆಲಿಸುವಾಗ. ಮೂರನೆಯ ವಿಷಯ, ನಮ್ಮಲ್ಲಿ ಕೆಲವರು ಪ್ರತಿದಿನವೂ ಮಾಡುತ್ತಾರೆ, ಅನೇಕರು ವಾರಕ್ಕೆ ಒಮ್ಮೆಯಾದರೂ ನನ್ನ ರಕ್ತವನ್ನು ಕುಡಿದು ನನ್ನ ಮಾಂಸವನ್ನು ಭುಜಿಸುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಗೊಂಡಿರುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳಿದ್ದು. ಅನೇಕ ಸಭೆಗಳಿಗೆ ಈ ವಿಷಯವನ್ನು ಇಂದಿಗೂ ಸಹ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಆಶ್ಚರ್ಯವೇ ಇಲ್ಲ. ಕಥೋಲಿಕರಾದ ನಾವು ಇದನ್ನು ಪರಿಪೂರ್ಣವಾಗಿ ಸ್ವೀಕರಿಸಿಕೊಂಡಿದ್ದೇವೆ ಎಂದರೆ ನಾವೇ ಧನ್ಯರು. ಏಕೆಂದರೆ ಪ್ರಾರ್ಥನೆ ಎಲ್ಲರೂ ಒಪ್ಕೊಂತಾರೆ. ಬೇರೆ ಸಭೆಗಳಲ್ಲಿ ಕೇಳಿ, ಖಂಡಿತವಾಗಿಯೂ ಪ್ರಾರ್ಥನೆ ಬೇಕು, ಪ್ರಾರ್ಥನೆ. ದೇವರ ವಾಕ್ಯ, ಖಂಡಿತವಾಗಿಯೂ ದೇವರ ವಾಕ್ಯ ಬೇಕು, ದೇವರ ವಾಕ್ಯ ಇಲ್ಲದೆ ಏನೂ ಇಲ್ಲ, ಬೇರೆ ಸಭೆಗಳು ಹೇಳುತ್ತಾರೆ. ಆದರೆ ಪರಮಪ್ರಸಾದಕ್ಕೆ ಬರುವಾಗ ಆ ವಿಶ್ವಾಸ ತಲ್ಲಣಗೊಳ್ಳುತ್ತದೆ. ಆ ವಿಶ್ವಾಸ ಅಷ್ಟು ಆಳವಾಗಿಲ್ಲ. ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ವಿಶ್ವಾಸಿಸುವ ಆ ಧೈರ್ಯ, ಆ ಆಧ್ಯಾತ್ಮಿಕ ಗಾಢತೆ, ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ ಮತ್ತೆ ಮತ್ತೆ ಹೇಳುತ್ತಾರೆ. ನನ್ನ ರಕ್ತವನ್ನು ಕುಡಿದು ನನ್ನ ಶರೀರವನ್ನು ಭುಜಿಸುವವರು ಮಾತ್ರ ನನ್ನಲ್ಲಿ ನೆಲೆಗೊಂಡಿರುತ್ತಾರೆ, ನಾನು ಅವರಲ್ಲಿ ನೆಲೆಗೊಂಡಿರುತ್ತೇನೆ. ಇದು ಕೇವಲ ಸಾಂಕೇತಿಕವಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳಿದ ಮಾತಲ್ಲ. ಇಟ್ ವಾಸ್ ನಾಟ್ ಸಿಂಬಾಲಿಕ್. ಇಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರನ್ನ ಸ್ವೀಕರಿಸುವುದು ಸಾಂಕೇತಿಕವಾಗಿ ಅಲ್ಲ. ಆ ರೊಟ್ಟಿ ಪ್ರಭು ಯೇಸು ಕ್ರಿಸ್ತರ ಶರೀರದ ಸಂಕೇತವಲ್ಲ. ಇಟ್ ಈಸ್ ನಾಟ್ ಸಿಂಬಾಲಿಕ್. ಪ್ರಭು ಯೇಸು ಕ್ರಿಸ್ತರು ಹೇಳಿದರೆ ಎಲ್ಲವೂ ಸಾಧ್ಯ. ಇದು ನನ್ನ ಶರೀರ, ನೀವು ಭುಜಿಸಿರಿ ಎಂದು ಆ ಶಿಷ್ಯರಿಗೆ ಹೇಳುವಾಗ ಖಂಡಿತವಾಗಿಯೂ ಪ್ರಭು ಯೇಸು ಕ್ರಿಸ್ತರ ಮಾತಿನಲ್ಲಿ ಆ ಶಕ್ತಿ ಇದೆ. ಯೋಹಾನನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಅನೇಕರಿಗೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಪ್ರಾರ್ಥನೆ ಒಪ್ಪಿಕೊಳ್ಳುತ್ತೇವೆ, ದೇವರ ವಾಕ್ಯ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇವೆ. ಪರಮಪ್ರಸಾದ ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ಪ್ರಸನ್ನರಾಗಿದ್ದಾರೆ. ಅಲ್ಲಿ ವಿಶ್ವಾಸದಲ್ಲಿ ಏನೋ ಒಂದು ಕೊರತೆ ಪ್ರಭು ಯೇಸು ಕ್ರಿಸ್ತರ ಕಾಲದಲ್ಲಿ ಇತ್ತು. ಪ್ರಭು ಯೇಸು ಕ್ರಿಸ್ತರು ಇದನ್ನು ಹೇಳಿದ ಕ್ಷಣ ಇದು ನಡೆಯುವುದು ಆ ಜನರಿಗೆ ಅವರು ಊಟ ನೀಡಿದ ನಂತರ, 5,000 ಜನರಿಗೆ ಊಟ ನೀಡಿದ ನಂತರ ಪ್ರಭು ಯೇಸು ಕ್ರಿಸ್ತರು ಈ ಒಂದು ಪ್ರಬೋಧನೆಯನ್ನು ಪ್ರಾರಂಭಿಸುತ್ತಾರೆ. ನನ್ನ ರಕ್ತವೇ ನಿಜವಾದ ಪಾನ, ನನ್ನ ಶರೀರವೇ ನಿಜವಾದ ಆಹಾರ. ಅದನ್ನು ಕುಡಿದು ಭುಜಿಸುವವರು ಮಾತ್ರ ನನ್ನಲ್ಲಿ ನೆಲೆಸಿರುತ್ತಾರೆ, ನಾನು ಅವರಲ್ಲಿ ನೆಲೆಸಿರುತ್ತೇನೆ. ಅನೇಕರು ಹೇಳುತ್ತಾರೆ, ಇದೆಂತಹ ಬೋಧನೆ, ಕಠಿಣವಾದದ್ದು. ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನ ಬಿಟ್ಟು ದೂರ ಸರಿಯುತ್ತಾರೆ. ಇಂದು ಧರ್ಮಸಭೆಯಿಂದ ಅನೇಕರು ದೂರ ಸರಿದರು ಎಂದರೆ ಪ್ರಭು ಯೇಸು ಕ್ರಿಸ್ತರಿಂದಲೇ ಅಂದು ದೂರ ಸರಿದಿದ್ದಾರೆ. ಪರಮಪ್ರಸಾದದ ಬಗ್ಗೆ ಅವರು ಮಾತನಾಡುವಾಗ ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನು ಬಿಟ್ಟು ಹೋಗುತ್ತಾರೆ.
ಅಂದಿನಿಂದ ಶುಭ ಸಂದೇಶ, ಯೋಹಾನನ ಶುಭ ಸಂದೇಶ ಅಧ್ಯಾಯ 6 ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಅಂದಿನಿಂದ ಅನೇಕರು ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸಲಿಲ್ಲ. ಯಾರು ಪರಮ ಪ್ರಸಾದದಲ್ಲಿ ವಿಶ್ವಾಸವಿಡಲಿಲ್ಲವೋ ಅವರು ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸುತ್ತಿಲ್ಲ. ಎಲ್ಲವೂ ಮಾಡಬಹುದು. ಅನೇಕರು ಅಂದಿನಿಂದ ಪ್ರಭು ಯೇಸು ಕ್ರಿಸ್ತರನ್ನ ಹಿಂಬಾಲಿಸಲಿಲ್ಲ. ಅನೇಕರು ಬಿಟ್ಟು ಹೋದ್ರು. ಇದೆಂತ ಕಠಿಣವಾದ ಪ್ರಬೋಧನೆ. ನನ್ನ ರಕ್ತವನ್ನು ಕುಡಿದು ನನ್ನ ಮಾಂಸವನ್ನು ತಿನ್ನುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಎಂಥ ಕಠಿಣವಾದ ಪ್ರಬೋಧನೆ. ಅನೇಕರು ಬಿಟ್ಟು ಹೋಗುತ್ತಾರೆ. ಆಗ ತಮ್ಮ ಶಿಷ್ಯರಿಗೆ ಅವರು ಕೇಳುವ ಮಾತು, ನೀವು ಕೂಡ ನನ್ನನ್ನು ಬಿಟ್ಟು ಹೋಗುತ್ತೀರೋ? ನೀವು ಬಿಟ್ಟು ಹೋದರೂ ಸರಿ, ನನ್ನ ಪ್ರಬೋಧನೆ ಬದಲಾಗುವುದಿಲ್ಲ. ನೀವು ಸಹ ನನ್ನನ್ನು ಬಿಟ್ಟು ಹೋಗಲಿದ್ದೀರಿ. ಆಗ ಸಂತ ಪೇತ್ರ ಹೇಳಿದ್ದು, ಪ್ರಭುವೇ, ನಾವು ಯಾರ ಬಳಿಗೆ ಹೋಗುವೆವು? ಜೀವ ನೀಡುವ ವಾಕ್ಯ ನಿಮ್ಮಲ್ಲಿರುವಾಗ ನನ್ನಲ್ಲಿ ನೆಲೆಸಿರಿ. ಈ ಪರಮ ಪ್ರಸಾದವು, ಈ ದಿವ್ಯ ಆಚರಣೆಯು ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೆಲೆಸಿರುವಂತೆ ನೋಡಿಕೊಳ್ಳುತ್ತದೆ. ದ ಸ್ಯಾಕ್ರಮೆಂಟ್ ಆಫ್ ದಿ ಆಲ್ಟರ್, ದ ಬಾಡಿ ಅಂಡ್ ಬ್ಲಡ್ ಆಫ್ ಕ್ರೈಸ್ಟ್ ಮೇಕ್ಸ್ ಶ್ಯೂರ್ ದಟ್ ವಿ ಅಬೈಡ್ ಇನ್ ಗಾಡ್. ದೇವರೊಂದಿಗೆ ನಾವು ಸದಾ ಒಂದಾಗಿರುವಂತೆ, ಅವರೊಂದಿಗೆ ನಾವು ಬೆರೆತಿರುವಂತೆ. ಸಾಧಾರಣವಾದ ಒಂದು ಸಂಬಂಧವಲ್ಲ, ಬೇರೆ ಎಲ್ಲ ವಿಷಯಗಳಲ್ಲಿಯೂ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಓದುವಾಗ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪರಮ ಪ್ರಸಾದದಲ್ಲಿ ನಾವು ಅವರೊಂದಿಗೆ ಒಂದಾಗುತ್ತೇವೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಅವರಲ್ಲಿ, ಅವರು ನನ್ನಲ್ಲಿ. ನನ್ನಲ್ಲಿ ನೆಲೆಸಿರಿ. ಮೊದಲನೆಯ ವಾಚನ, ಮಾನವನಲ್ಲಿ ವಿಶ್ವಾಸವಿಡದೆ ದೇವರಲ್ಲಿ ವಿಶ್ವಾಸವಿಟ್ಟಿರುವವನು ಧನ್ಯನು. ಹಾಗಾದರೆ ಈ ಪರಮ ಪ್ರಸಾದದಲ್ಲಿ ಭಾಗಿಯಾಗುವ ನಾವೆಲ್ಲರೂ ಧನ್ಯರು, ನಿಜವಾಗಲೂ ಧನ್ಯರು. ಅನೇಕರಿಗೆ ಇದನ್ನು ವಿಶ್ವಾಸಿಸಲು ಇಂದಿಗೂ ಸಾಧ್ಯವಿಲ್ಲ. ಎಲ್ಲವನ್ನ ಒಪ್ಪಿಕೊಳ್ಳುತ್ತಾರೆ. ಎಷ್ಟೋ ಸಭೆಗಳಿದೆ, ಎಲ್ಲವನ್ನ, ಪ್ರಾರ್ಥನೆಯನ್ನ, ಪ್ರಭು ಯೇಸು ಕ್ರಿಸ್ತರ ವಾಕ್ಯವನ್ನ, ಪರಮ ಪ್ರಸಾದ, ವಿಶ್ವಾಸವಿಲ್ಲ. ನಂಬಲು ಸಾಧ್ಯವಾಗುತ್ತಿಲ್ಲ. ಏಕೆ ನಂಬಲು ಸಾಧ್ಯವಾಗುತ್ತಿಲ್ಲ? ಪ್ರಭು ಯೇಸು ಕ್ರಿಸ್ತರು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ಹೇಳಿದ್ದಾರೆ. ಡೂ ಇಟ್ ಇನ್ ಮೆಮರಿ ಆಫ್ ಮೀ. ಇಂದು ನಾವು ಇಲ್ಲಿ ನೆರೆದಿದ್ದೇವೆ ಎಂದರೆ ನಾವು ಧನ್ಯರು. ಈ ಬಲಿಯಲ್ಲಿ ನಾವು ಪ್ರಭುವಿನಲ್ಲಿ ಒಂದಾಗುತ್ತೇವೆ, ಅವರು ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ. ಎರಡನೆಯದಾಗಿ, ಅನೇಕ ಬಾರಿ ಇಂದಿನ ಶುಭ ಸಂದೇಶವನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಇಂದಿನ ಈ ಶುಭ ಸಂದೇಶ, ದ ಬಿಯಾಟಿಟ್ಯೂಡ್ಸ್, ನಾವು ಮತ್ತಾಯನ ಶುಭ ಸಂದೇಶದಲ್ಲಿಯೂ ಸಹ ನೋಡುತ್ತೇವೆ, ಲೂಕನ ಶುಭ ಸಂದೇಶದಲ್ಲಿಯೂ ಸಹ ನೋಡುತ್ತೇವೆ. ಲೂಕನ ಶುಭ ಸಂದೇಶದಲ್ಲಿ ಧಿಕ್ಕಾರಗಳನ್ನು ಸಹ ನಾವು ನೋಡುತ್ತೇವೆ. ಯಾರಿಗೆ ಧಿಕ್ಕಾರ ಎಂಬುದು. ಬಿಯಾಟಿಟ್ಯೂಡ್ಸ್ ಎಂದರೆ ಬ್ಲೆಸ್ಸಿಂಗ್ಸ್, ಧನ್ಯರು. ಯಾರು ಧನ್ಯರು, ಯಾರು ಶಾಪಗ್ರಸ್ತರು, ಯಾರಿಗೆ ಆಶೀರ್ವಾದ, ಯಾರಿಗೆ ಧಿಕ್ಕಾರ ಎಂಬುದನ್ನ ಪ್ರಭು ಇಂದು ಹೇಳುತ್ತಾರೆ. ಇಲ್ಲಿ ನಾವು ಓದುವಾಗ, ಬಡವರೇ ನೀವು ಭಾಗ್ಯವಂತರು, ದೇವರ ಸಾಮ್ರಾಜ್ಯ ನಿಮ್ಮದು. ಈಗ ಹಸಿದಿರುವವರೇ ನೀವು ಭಾಗ್ಯವಂತರು, ನೀವು ಸಂತೃಪ್ತಿಯಾಗುತ್ತೀರಿ. ಅತ್ತು ಗೋಳಾಡುತ್ತಿರುವವರೇ ನೀವು ಭಾಗ್ಯವಂತರು, ನೀವು ನಕ್ಕು ನಲಿದಾಡುತ್ತೀರಿ. ಇದು ಕೇವಲ ನಾವು ಹೇಗೆ ಓದುತ್ತೇವೆಯೋ ಹಾಗೆ ನಂಬುವುದಲ್ಲ. ಆಳವಾಗಿ ಓದರೆ ಮಾತ್ರ ಪ್ರಭು ಯೇಸು ಕ್ರಿಸ್ತರ ಮನಸ್ಸು ನಮಗೆ ಅರ್ಥವಾಗುತ್ತದೆ. ಅನೇಕ ಬೋಧನೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ವಿ ಹ್ಯಾವ್ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ಜೀಸಸ್. ವಿ ಹ್ಯಾವ್ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ಜೀಸಸ್. ಅದನ್ನೇ ಸಂತ ಪೌಲರು ಬಹಳ ಚೆನ್ನಾಗಿ ಹೇಳುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿದ್ದ ಆ ಮನಸ್ಸು ನಿಮ್ಮಲ್ಲಿರಲಿ. ಲೆಟ್ ದ ಮೈಂಡ್ ದಟ್ ವಾಸ್ ದೇರ್ ಇನ್ ಕ್ರೈಸ್ಟ್ ಬಿ ಆಲ್ಸೋ ಇನ್ ಯು. ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿ ನಾವು ಬಡವರಾಗಿರಬೇಕು ಎಂಬುದು ಅವರ ಆಸೆ ಅಲ್ಲ. ನಾವು ಅತ್ತು ಗೋಳಾಡಬೇಕು ಎಂಬುದು ಅವರ ಇಷ್ಟವಲ್ಲ. ನಾವು ಹಸಿದಿರಬೇಕು ಎಂಬುದು ಅವರ ಆಸೆಯಲ್ಲ. ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನು ನೋಡುವಾಗ, ಏಕೆ 5,000 ಜನರಿಗೆ ಅವರು ಆಹಾರವನ್ನ ನೀಡುವಾಗ ಪ್ರಭು ಯೇಸು ಕ್ರಿಸ್ತರ ಮಾತುಗಳೇನು? 3 ದಿನದಿಂದ ಈ ಜನರು ಏನೂ ತಿಂದಿಲ್ಲ, ಅವರಿಗೆ ಭುಜಿಸಲು ಏನಾದರೂ ಕೊಡಿ. ಹಸಿವು ಆಶೀರ್ವಾದವಾಗಿದ್ದರೆ ಪ್ರಭು ಯೇಸು ಕ್ರಿಸ್ತರು ಯಾಕೆ ಅದನ್ನು ನೀಗಿಸಲು ಮುಂದಾಗುತ್ತಾರೆ?
ಪ್ರಭು ಯೇಸು ಕ್ರಿಸ್ತರೇ ಇವರಿಗೆ ಊಟ ಕೊಡುತ್ತಾರೆ. 5,000 ಜನರಿಗೆ. ಹಸಿವುದು ಆಹಾರಕ್ಕಾಗಿ ಅಲ್ಲ. ಸಂತ ಮತ್ತಾಯರು ಇನ್ನೂ ಆಳವಾಗಿ ಅದನ್ನ ಇನ್ನೂ ಚೆನ್ನಾಗಿ ಹೇಳುತ್ತಾರೆ. ಬ್ಲೆಸ್ಡ್ ಆರ್ ದೋಸ್ ಹೂ ಹಂಗರ್ ಫಾರ್ ರೈಚಿಯಸ್ನೆಸ್. ನೀತಿಗಾಗಿ ಹಾತೊರೆಯುವವರೇ ನೀವು ಧನ್ಯರು. ಬರೀ ಆಹಾರಕ್ಕಾಗಿ ಅಲ್ಲ, ಏಕೆಂದರೆ ಆಹಾರದ ಹಸಿವು ಧನ್ಯತೆ ಅಲ್ಲ. ಪ್ರಭು ಯೇಸು ಕ್ರಿಸ್ತರು ಅವರು ಹಸಿದಿದ್ದಾರೆ ಎಂದರೆ ಅವರಿಗೆ ಕರುಣೆ ತೋರುತ್ತಾರೆ. ಹಸಿವು ಆಶೀರ್ವಾದವಾಗಿದ್ದರೆ ಆ 5,000 ಜನರನ್ನು ಹಾಗೆ ಬಿಟ್ಟುಬಿಡಬೇಕಾಗಿತ್ತು. ನೀವು ಹಸ್ಕೊಂಡೇ ಇರಿ, ಯಾಕೆಂದರೆ ಹಸಿವು ಆಶೀರ್ವಾದ. ಪ್ರಭು ಯೇಸು ಕ್ರಿಸ್ತರು ಬಿಡಲಿಲ್ಲ. ಅವರಿಗೆ ಆಹಾರವನ್ನು ಪ್ರಭು ಯೇಸು ಕ್ರಿಸ್ತರೇ ಚೆನ್ನಾಗಿ ತಿಂದಿದ್ದಾರೆ. ಮತ್ತಾಯರ ಮನೆಗೆ ಹೋಗಿದ್ದಾರೆ, ಅಲ್ಲಿ ಭುಜಿಸಿದ್ದಾರೆ. ಜಕಾಯನನ್ನು ಅವರೇ ಕರೆಯುತ್ತಾರೆ. ಜಕಾಯ, ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ಊಟ ಮಾಡಬೇಕು. ಹಸಿವು ಆಶೀರ್ವಾದವಾಗಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಹಸಿದುಕೊಂಡೇ ಇರಬೇಕಾಗಿತ್ತು. ಅವರು ಊಟ ಮಾಡಿದ್ದಾರೆ. ಜಕಾಯನ ಮನೆಯಲ್ಲಿ, ಮತ್ತಾಯನ ಮನೆಯಲ್ಲಿ, ಲಾಜರಸನ ಮನೆಯಲ್ಲಿ, ಮಾರ್ತಾ ಮೇರಿ ಮನೆಯಲ್ಲಿ. ಹಾಗಾದರೆ ಈ ಹಸಿವು ಆ ನೀತಿಯನ್ನ, ಆ ಒಳ್ಳೆಯ ಹೃದಯವನ್ನ ತೋರಿಸುತ್ತದೆ, ಆ ನಿರ್ಮಲ ಹೃದಯವನ್ನ ತೋರಿಸುತ್ತದೆ. ಅಂತಹ ಹೃದಯ ಹೊಂದಿದವರೇ ನೀವು ಭಾಗ್ಯವಂತರು. ಒಳ್ಳೆಯದಕ್ಕಾಗಿ ನೀವು ಹಸಿಯುವಾಗ ನೀವು ಭಾಗ್ಯವಂತರು. ಒಳ್ಳೆಯದನ್ನ ನಾನು ಮಾಡಬೇಕು, ನೋಡಬೇಕು, ಕೇಳಿಸಿಕೊಳ್ಳಬೇಕು, ಅದನ್ನ ಪಸರಿಸಬೇಕು ಎಂದು ನಾವು ಆಸೆ ಪಡುವಾಗ ನಾವು ಧನ್ಯರು. ಅದೇ ಹಸಿವು. ಆ ಹಸಿವನ್ನ ಮದರ್ ತೆರೇಸರವರಲ್ಲಿ ನಾವು ಕಾಣುತ್ತೇವೆ. ಹೇಗಾದರೂ ಈ ಜನಕ್ಕೆ ಏನಾದರೂ ಮಾಡಿ, ಭಿಕ್ಷೆ ಬೇಡಿ ಆದರೂ ನಾನು ಈ ಜನಕ್ಕೆ ಆಹಾರ ಕೊಡಬೇಕು, ಸಾಂತ್ವನ ಕೊಡಬೇಕು ಎಂಬುದನ್ನು. ಹಾಗಾದರೆ ಹಸಿವು ಯಾವ ನೋಟದಲ್ಲಿ? ಪ್ರಭು ಯೇಸು ಕ್ರಿಸ್ತರ ನೋಟ ನಮ್ಮಲ್ಲಿರುವಾಗ ನಾವು ಭಾಗ್ಯವಂತರು. ಬಡತನ ಆಶೀರ್ವಾದವೇ? ಖಂಡಿತವಾಗಿಯೂ ಇಲ್ಲ. ನಾವು ಚೆನ್ನಾಗಿರಬೇಕು ಎಂಬುದೇ ಪ್ರಭು ಯೇಸು ಕ್ರಿಸ್ತರ ಆಸೆ. ಬಡತನಕ್ಕೂ ಸರಳತೆಗೂ ವ್ಯತ್ಯಾಸವಿದೆ. ಅನೇಕ ಬಾರಿ ನಾವು ಸರಳತೆಯನ್ನ, ಬಡತನವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ದೇರ್ ಇಸ್ ಆಲ್ವೇಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿಂಪ್ಲಿಸಿಟಿ ಅಂಡ್ ಪಾವರ್ಟಿ. ಸಿಂಪ್ಲಿಸಿಟಿ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಸರಳತೆ ಯಾವಾಗಲೂ ಚೆನ್ನಾಗಿರುತ್ತದೆ. ನನಗೆ ಎಲ್ಲವೂ ಇದೆ, ನಮ್ಮ ಮನೆಯಲ್ಲಿ ಎಲ್ಲವೂ ಇದೆ, ನಾವು ಸರಳವಾಗಿದ್ದೇವೆ. ನಾವು ಹೇಗೆ ಬೇಕಾದರೂ ಊಟ ಮಾಡಬಹುದು, ಆದರೆ ನಾವು ಸರಳವಾಗಿದ್ದೇವೆ. ನಾನು ಎಂಥ ವಾಹನದಲ್ಲೂ ಹೋಗಬಹುದು, ದೊಡ್ಡ ವಾಹನದಲ್ಲಿ ಹೋಗಬಹುದು, ಅರಮನೆಯಲ್ಲಿ ಬದುಕಬಹುದು, ನಾನು ಸರಳವಾಗಿದ್ದೇನೆ. ಪೋಪ್ ಜಗದ್ಗುರುಗಳನ್ನು ತಗೊಳ್ಳೋಣ. ಈಗ ಇರುವವರು ಸರಳವಾಗಿ ಒಂದು ಸಣ್ಣ ವಾಹನದಲ್ಲಿ. ಸರಳತೆ ಅದು ಬಡತನವಲ್ಲ, ಸರಳತೆ. ನಾನು ಎಂಥ ವಾಹನದಲ್ಲೂ ಹೋಗಬಹುದು, ಸರಳವಾಗಿದ್ದೇನೆ. ಎಂಥ ಬಟ್ಟೆಯನ್ನು ನಾನು ಉಡಲು ಸಾಧ್ಯ, ನನ್ನಲ್ಲಿ ಹಣವಿದೆ, ಸರಳವಾಗಿದ್ದೇನೆ. ಬಡತನ ಎಂದರೆ ನನ್ನಲ್ಲಿ ಏನೂ ಇಲ್ಲ. ನಾನು ಊಟ ಮಾಡಬೇಕು ಎಂದು ಹಾತೊರೆಯುತ್ತಿದ್ದೇನೆ, ನನ್ನಲ್ಲಿ ಊಟವಿಲ್ಲ. ತೊಡಲು ಬಟ್ಟೆ ಇಲ್ಲ. ಬಡತನ ಎಂದಿಗೂ ಆಶೀರ್ವಾದವಲ್ಲ. ಪಾವರ್ಟಿ ಇಸ್ ನಾಟ್ ಬ್ಲೆಸ್ಸಿಂಗ್. ನಾವು ಚೆನ್ನಾಗಿರಬೇಕು ಎಂಬುದೇ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದ, ಆಸೆ. ಅದಕ್ಕಾಗಿಯೇ ಈ ಬಡತನದ ಬಗ್ಗೆ ಸಂತ ಮತ್ತಾಯರು ಹೇಳುವಾಗ ಇನ್ನೂ ಆಳವಾಗಿ ಹೋಗುತ್ತಾರೆ. ಆಧ್ಯಾತ್ಮಿಕವಾಗಿ ಬಡತನ ಹೊಂದಿರುವವರೇ ನೀವು ಭಾಗ್ಯವಂತರು. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪುವರ್ ಇನ್ ಸ್ಪಿರಿಟ್. ದೇವರೇ ನನಗೆ ಗತಿ, ದೇವರೇ ನನ್ನ ಸರ್ವಸ್ವ, ಎಲ್ಲವೂ ಅವರಿಂದಲೇ ಬರುತ್ತದೆ, ಎಲ್ಲವೂ ಅವರಿಗೆ ಸಮರ್ಪಣೆ ಎಂದು ಜೀವಿಸುವವರೇ ನೀವು ಧನ್ಯರು ಎಂದು ಮತ್ತಾಯರು ಇನ್ನೂ ಈ ಬಡತನದಲ್ಲಿ ಆಳವಾಗಿ ಹೋಗುತ್ತಾರೆ. ಆದ್ದರಿಂದ ಬಡತನದಲ್ಲಿರುವವರು ಅದರಿಂದ ಹೊರಗೆ ಬರಲು ಎಲ್ಲಾ ಪ್ರಯತ್ನವನ್ನ ಮಾಡಬೇಕು. ಎಲ್ಲಾ ಪ್ರಯತ್ನವನ್ನ ಮಾಡಬೇಕು ಟು ಕಮ್ ಔಟ್ ಆಫ್ ಪಾವರ್ಟಿ. ಬಡತನದಿಂದ ಹೊರಬರಲು ಎಲ್ಲಾ ನಮ್ಮಲ್ಲಿ ಆದ ಎಲ್ಲವನ್ನು ಮಾಡಬೇಕು. ಏಕೆಂದರೆ ಬಡತನ ಆಶೀರ್ವಾದವಲ್ಲ, ಸರಳತೆ ದೇವರು ಮೆಚ್ಚಿಕೊಳ್ಳುತ್ತಾರೆ. ದೇವರು ಮೆಚ್ಚಿಕೊಳ್ಳುತ್ತಾರೆ. ಬಡತನದಿಂದ ಹೊರಬರಬೇಕು. ಮೂರನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಹತ್ತು ಗೋಳಾಡುತ್ತಿರುವವರೇ ನೀವು ಧನ್ಯರು. ನಾವು ಅಳಬೇಕು, ಗೋಳಾಡಬೇಕು ಎಂಬುದು ಪ್ರಭು ಯೇಸು ಕ್ರಿಸ್ತರ ಆಸೆಯಲ್ಲ. ಅದಕ್ಕೆ ಹೇಳಿದೆ, ಪ್ರಭು ಯೇಸು ಕ್ರಿಸ್ತರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಭು ಯೇಸು ಕ್ರಿಸ್ತರು ನಾಯಿ ನಗರದಲ್ಲಿ ಹೋಗುತ್ತಿದ್ದಾರೆ. ಒಬ್ಬ ಬಡ ವಿಧವೆ ಆಕೆಯ ಒಬ್ಬನೇ ಮಗನನ್ನ ಕಳೆದುಕೊಂಡು ಪರಿತಪಿಸುತ್ತಿದ್ದಾಳೆ, ಹತ್ತು ಗೋಳಾಡುತ್ತಿದ್ದಾಳೆ.
ಅತ್ತು ಗೋಳಾಡುವವರೇ ನೀವು ಧನ್ಯರು ಎಂದರೆ ಆ ಮಹಿಳೆಯನ್ನ ಪ್ರಭು ಯೇಸು ಕ್ರಿಸ್ತರ ಹಾಗೆ ಬಿಟ್ಟು ಬಿಡಬೇಕಾಗಿತ್ತು. ನೀನು ಗೋಳಾಡಮ್ಮ, ಅಳೋದು ಆಶೀರ್ವಾದ, ಚೆನ್ನಾಗಿ ಅಳ್ತಾನೆ ಇರು. ಆ ಮಹಿಳೆ ಅಳುವುದನ್ನ ನೋಡಲು ಸಾಧ್ಯವಾಗದೆ ಅಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಅದ್ಭುತವನ್ನ ಮಾಡುತ್ತಾರೆ. ಅತ್ತು ಗೋಳಾಡುವವರೇ ನೀವು ಧನ್ಯರು ಎಂದು ಹೇಳುವಾಗ ದೇವರು ನನ್ನ ಸಾಂತ್ವನವಾಗಿದ್ದಾರೆ. ನಾನು ಎಷ್ಟೇ ದುಃಖದಲ್ಲಿದ್ದರೂ, ನೋವಿನಲ್ಲಿದ್ದರೂ ಅವರನ್ನು ನಾನು ಹಿಡಿದುಕೊಂಡಿದ್ದೇನೆ. ಆ ರೀತಿ ಗೋಳಾಡುವವರೇ ನೀವು ಧನ್ಯರು. ಅನೇಕ ಬಾರಿ ಪ್ರಭು ಯೇಸು ಕ್ರಿಸ್ತರು ಇತರರ ಕಣ್ಣೀರನ್ನು ಒರೆಸುವುದನ್ನು ನಾವು ನೋಡಿದ್ದೇವೆ. ಹಾಗಾದರೆ ನಾವು ಅತ್ತು ಗೋಳಾಡಬೇಕು ಎಂಬುದು ಪ್ರಭು ಯೇಸು ಕ್ರಿಸ್ತರ ಆಸೆಯಲ್ಲ. ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುತ್ತೇವೆ, ದೇವರೇ ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಗಾಡ್ ವಿಲ್ ವೈಪ್ ಯುವರ್ ಟಿಯರ್ಸ್. ಗಾಡ್ ವಿಲ್ ವೈಪ್ ಯುವರ್ ಟಿಯರ್ಸ್. ಪ್ರಭು ಯೇಸು ಕ್ರಿಸ್ತರು ಅನೇಕರ ಕಣ್ಣೀರನ್ನು ಒರೆಸಿದ್ದಾರೆ. ಮರಿಯಾ, ನೀನು ಏಕೆ ಅಳುತ್ತಿ? ಪ್ರಭು ಯೇಸು ಕ್ರಿಸ್ತರು ಸಮಾಧಿಯತ್ತ ಮರಿಯಳಿಗೆ ಕೇಳಿದ ಪ್ರಶ್ನೆ, ಮೇರಿ, ವೈ ಆರ್ ಯು ವೀಪಿಂಗ್? ಅಳುವುದು ಆಶೀರ್ವಾದವಾಗಿದ್ದರೆ ಆಕೆಯನ್ನು ಅಳುತ್ತಿರಲೇ ಬಿಡಬೇಕಾಗಿತ್ತು. ಹೀಗೆ ಪ್ರಭು ಯೇಸು ಕ್ರಿಸ್ತರ ಮನಸ್ಸನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಶುಭ ಸಂದೇಶದ ಆ ಆಳತೆ ನಮಗೆ ಅರ್ಥವಾಗುತ್ತದೆ. ಅನೇಕ ಬಾರಿ ಬಡತನವನ್ನು ಹೊಗಳಿದ್ದೇವೆ ನಾವು. ಬಡವರೇ ನೀವು ಧನ್ಯರು, ಬಡವರೇ ಧನ್ಯರು. ಬಡತನ ಆಶೀರ್ವಾದವಲ್ಲ, ಸರಳತೆ ಆಶೀರ್ವಾದ. ಸರಳತೆ ಆಶೀರ್ವಾದ, ಬಡತನ ಆಶೀರ್ವಾದವಲ್ಲ. ಆ ಬಡತನದಿಂದ ಹೊರಬರಲು ಎಲ್ಲವನ್ನ ಮಾಡಬೇಕು. ನನ್ನಲ್ಲಿ ಇದೆ, ಇದ್ದರೆ ಮಾತ್ರ ನಮ್ಮಲ್ಲಿ ಹಂಚಿಕೊಳ್ಳಲು ಸಾಧ್ಯ. ನಮ್ಮಲ್ಲಿ ಹಂಚಿಕೊಳ್ಳಲು ಸಾಧ್ಯ. ಇಲ್ಲದಿದ್ದರೆ ಖಂಡಿತವಾಗಿ ಹೇಗೆ ಹಂಚಿಕೊಳ್ಳಲು ಸಾಧ್ಯ? ಇಂದು ಈ ಶುಭ ಸಂದೇಶದಿಂದ ಈ ಮುಖ್ಯವಾದ ಸಂಗತಿಗಳನ್ನ ಪ್ರಭು ಯೇಸು ಕ್ರಿಸ್ತರು, ದೇವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ದೇವರಲ್ಲಿ ನೆಲೆಸಿರಿ. ಬಡತನ ಎಂದರೆ ಪ್ರಭು ಯೇಸು ಕ್ರಿಸ್ತರ ದೃಷ್ಟಿಯಲ್ಲಿ ಏನು? ಅತ್ತು ಗೋಳಾಡುವುದು ಎಂದರೆ ಏನು? ಕೊನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಿಮ್ಮನ್ನು ದ್ವೇಷಿಸಿ, ಬಹಿಷ್ಕರಿಸಿ, ಧಿಕ್ಕರಿಸಿ ಇತರರು ನಿಮ್ಮ ಹೆಸರೆತ್ತುವುದು ಕೂಡ ಕೇಡೆಂದು ತಿರಸ್ಕರಿಸುವಾಗ ನೀವು ಧನ್ಯರು. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪರ್ಸಿಕ್ಯೂಟೆಡ್. ಬ್ಲೆಸ್ಡ್ ಆರ್ ದೋಸ್ ಹೂ ಆರ್ ಪರ್ಸಿಕ್ಯೂಟೆಡ್. ಅಲ್ಲಿಯೂ ಸಹ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ನಮ್ಮ ವಿಶ್ವಾಸಕ್ಕಾಗಿ ನಾವು ಧೈರ್ಯವಾಗಿ, ದೃಢವಾಗಿ ನಿಲ್ಲುವಾಗ ಖಂಡಿತವಾಗಿಯೂ ನಾವು ಧನ್ಯರು. ಆದರೆ ನಮ್ಮನ್ನು ನೋಯಿಸುವವರು ಒಳ್ಳೆ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರೆ ಖಂಡಿತವಾಗಿಯೂ ಅಲ್ಲ. ಖಂಡಿತವಾಗಿಯೂ ಅಲ್ಲ. ನಮ್ಮ ವಿಶ್ವಾಸಕ್ಕಾಗಿ ನಾವು ಧೈರ್ಯವಾಗಿ ನಿಲ್ಲುವಾಗ ನಾವು ಧನ್ಯರು. ನಾವು ಆಶೀರ್ವದಿಸಲ್ಪಟ್ಟವರು. ನಮ್ಮನ್ನು ನೋಯಿಸುವವರು, ನಮ್ಮನ್ನು ಹಿಂಸಿಸುವವರು ಅವರು ಮಾಡುತ್ತಿರುವುದು ಒಳ್ಳೆಯ ಕಾರ್ಯವೇ? ಖಂಡಿತವಾಗಿಯೂ ಇಲ್ಲ. ಸಂತ ಪೌಲನನ್ನ ದೇವರು ಅದೇ ಕೇಳಿದರು, ಸೌಲನೇ ಸೌಲನೇ ಏಕೆ ನನ್ನನ್ನು ಹಿಂಸಿಸುತ್ತಿರುವೆ? ಅದು ಒಳ್ಳೆ ಕಾರ್ಯ ಎಂದರೆ ಸೌಲನೇ ನೀನು ಮಾಡು, ಇನ್ನು ಹೆಚ್ಚಾಗಿ ಮಾಡು ಎಂದು ಪ್ರಭು ಯೇಸು ಕ್ರಿಸ್ತರು ಹೇಳಿರಬೇಕು. ಇನ್ನು ಚೆನ್ನಾಗಿ ಇವರನ್ನು ಹಿಂಸಿಸು ಎಂದು ಹೇಳಿರಬೇಕು. ನಾವು ನಮ್ಮ ವಿಶ್ವಾಸಕ್ಕಾಗಿ ದೃಢವಾಗಿ ನಿಲ್ಲುವಾಗ ಅದು ಖಂಡಿತವಾಗಿ ಆಶೀರ್ವಾದ. ಆದರೆ ನಮ್ಮನ್ನ ನೋಯಿಸುವವರು, ಹಿಂಸಿಸುವವರು ಖಂಡಿತವಾಗಿಯೂ ಅವರಿಗೆ ಧಿಕ್ಕಾರ. ಖಂಡಿತವಾಗಿಯೂ ಅವರಿಗೆ ಧಿಕ್ಕಾರ. ಇಂದು ಈ ವಾಚನ ಇನ್ನೂ ಆಳವಾಗಿ ಹೋಗುತ್ತಲೇ ಇರಬಹುದು. ಸಮಯ ಇನ್ನು ಆಳವಾಗಿ ನಾವು ಧ್ಯಾನಿಸುತ್ತಲೇ ಇರಬಹುದು. ಆದ್ದರಿಂದ ಈ ಒಂದು ಆಳವಾದ ಶುಭ ಸಂದೇಶವನ್ನ ಈ ವಾರವಿಡೀ ನಾವು ಧ್ಯಾನಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಆ ದೃಷ್ಟಿಯಿಂದ ಏನನ್ನು ನೋಡಬೇಕಾದರೂ ಪ್ರಭು ಯೇಸು ಕ್ರಿಸ್ತರ ಮಾತಿನಲ್ಲಿರುವ ಆ ಗಾಢತೆಯನ್ನ, ಸ್ಪಷ್ಟತೆಯನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಪ್ರಾರ್ಥನೆ ಬೇಕು. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರಲ್ಲಿ ಈ ಬಲಿಯಲ್ಲಿ ನಾವು ಒಂದಾಗಬೇಕು. ಈ ಆಶೀರ್ವಾದವನ್ನ ಕೇಳುತ್ತಾ ನಮ್ಮನ್ನೇ ಪ್ರಭು ಯೇಸು ಕ್ರಿಸ್ತರಿಗೆ ಈ ಬಲಿಯಲ್ಲಿ ಅರ್ಪಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ತ್ರಯೇಕ ದೇವರ ಪ್ರಸನ್ನತೆಯಲ್ಲಿದ್ದೇವೆ. ನಮ್ಮ ಪ್ರಾರ್ಥನೆಗಳನ್ನ ಈಗ ವಿಶ್ವಾಸದಿಂದ ಅವರಿಗೆ ಹೇಳೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನ ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ರವರು, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರೆಲ್ಲರನ್ನು ನಿಮ್ಮ ವರದಾನಗಳಿಂದ ತುಂಬಿಸಿ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಯ ಜೀವನವನ್ನು ಜೀವಿಸಲು
ಬೇಕಾದ ಸುಮನಸ್ಸನ್ನು ಕೃಪಾವರಗಳನ್ನು ಹೇರಳವಾಗಿ ಅವರ ಮೇಲೆ ಸುರಿಸಿರೆಂದು ಪ್ರಾರ್ಥಿಸುತ್ತೇನೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಯುವಕ ಯುವತಿಯರು ಪ್ರಭು ಯೇಸುವಿನ ಜೀವನವನ್ನು ಅನುಸರಿಸಿ ತಮ್ಮ ಕರೆಗೆ ಓಗೊಟ್ಟು ಉತ್ತಮ ಶಿಕ್ಷಣ ಹಾಗೂ ದೈವ ಜ್ಞಾನವನ್ನು ಪಡೆದು ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿಗಳಾಗಿ ರೂಪುಗೊಳ್ಳುವಂತೆ ಹರಿಸರೆಂದು ಪ್ರಾರ್ಥಿಸುತ್ತೇನೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿವಿಧ ರೋಗಗಳಿಂದ ಹಾಗೂ ಪ್ರಸ್ತುತ ಕಾಲದಲ್ಲಿ ಮಾನವ ಕುಲವನ್ನು ಹಿಂಸಿಸುತ್ತಿರುವ ಕೊರೋನಾ ಕಾಯಿಲೆಯಿಂದ ಬಳಲುತ್ತಿರುವ ಜನರು ದೇವರ ಅನುಗ್ರಹದಿಂದ ಗುಣಮುಖರಾಗಲು ಹಾಗೂ ತಮ್ಮ ಕಷ್ಟಗಳಿಂದ ಹೊರಬರಲು ಪ್ರಭು ಕ್ರಿಸ್ತರು ಹೇರಳವಾಗಿ ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರಭು ಕ್ರಿಸ್ತರನ್ನು ಕಂಡುಕೊಂಡು ಅವರನ್ನು ಹಿಂಬಾಲಿಸಿ ಪರಿಪಾಲಿಸಿ ಅವರ ವಾಕ್ಯದಂತೆ ನಾವು ಜೀವಿಸಲು ಪ್ರಯತ್ನಿಸುತ್ತಾ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಂಡು ಅಮರತ್ವಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡುತ್ತಾ ಜೀವಿಸಲು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಕುಟುಂಬಗಳು ಪ್ರಭು ಯೇಸು ಕ್ರಿಸ್ತರಲ್ಲಿ ನೆಲೆಸಿರುವಂತೆ ಪ್ರಾರ್ಥಿಸೋಣ. ಪ್ರಾರ್ಥನೆ, ದೇವರ ವಾಕ್ಯ, ಪರಮಪ್ರಸಾದ. ಈ ಮೂರೂ ಇಲ್ಲದೆ ಖಂಡಿತವಾಗಿಯೂ ನಾವು ದೇವರಲ್ಲಿ ನೆಲೆಸಿರಲು ಸಾಧ್ಯವೇ ಇಲ್ಲ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಇಂದು ಮತ್ತೊಮ್ಮೆ ನೀವು ನಮ್ಮೆಲ್ಲರನ್ನ ನಿಮ್ಮಲ್ಲಿ ನೆಲೆಗೊಂಡಿರುವಂತೆ ಆಹ್ವಾನಿಸುತ್ತೀರಿ. ಪ್ರಾರ್ಥನೆಯಿಂದ, ನಿಮ್ಮ ವಾಕ್ಯದ ಮೂಲಕ, ನಿಮ್ಮ ಶರೀರ ಮತ್ತು ರಕ್ತದಲ್ಲಿ ಭಾಗಿಯಾಗುವುದರ ಮೂಲಕ ನಮ್ಮ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತೆ, ನಿಮ್ಮ ವಾಕ್ಯವನ್ನು ಆಲಿಸುವಂತೆ, ನಿಮ್ಮ ಈ ದಿವ್ಯ ಬಲಿಯಲ್ಲಿ ಭಾಗಿಯಾಗುವಂತೆ ನಮ್ಮನ್ನು ಆಶೀರ್ವದಿಸಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಕ್ರಿಸ್ತ ಶ್ರೀ ಯೇಸುವಿಗೆ, ಕ್ರಿಸ್ತ ಶ್ರೀ ಯೇಸುವಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಕ್ರಿಸ್ತ ಶ್ರೀ ಯೇಸುವಿಗೆ, ಕ್ರಿಸ್ತ ಶ್ರೀ ಯೇಸುವಿಗೆ. ಜಯ ಘೋಷ ಮಾಡಿ ಸ್ವರ್ಗವ ಸೇರಿ ಸಂಗೀತ ಹಾಡುವೆವು. ಜಯ ಘೋಷ ಮಾಡಿ ಸ್ವರ್ಗವ ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತರ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತರ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಕ್ರಿಸ್ತ ಶ್ರೀ ಯೇಸುವಿಗೆ, ಕ್ರಿಸ್ತ ಶ್ರೀ ಯೇಸುವಿಗೆ. ಪುತ್ರರೊಡಗೂಡಿ ಅರಸೆ
ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.